ಮಧು ಮಿಸ್ ಆಗಿ 1.5 ತಿಂಗಳ ಮೇಲೆ ಅವನು ಕೊಲೆಯಾಗಿರೋದು ಬೆಳಕಿಗೆ ಬಂತು. ಹೆತ್ತವರಿಗೆ ಹುಡುಗನ ಹೆಣ ಕೂಡ ನೋಡೋದಕ್ಕೆ ಸಿಗಲಿಲ್ಲ. ಅದು ಸಿಗಲೇಬಾರದು ಅಂತಾನೆ ಹಂತಕ ಸ್ವಿಫ್ಟ್ ಕಾರ್ನಲ್ಲಿ ಹೆಣ ಇಟ್ಕೊಂಡು ಊರಿನ ಗಡಿ ದಾಟಿದ್ದ. ಹೇಮಾವತಿಯ ತಟದಲ್ಲಿ ಹೆಣ ದಫನ್ ಆಗಿತ್ತು. ಮಧು ಮಿಸ್ ಆಗಿ ಸುಮಾರು 30 ದಿನಗಳ ನಂತರ ಮೈಸೂರಲ್ಲಿ ಮಹಾಂತೇಶ ಕಾಣಿಸ್ಕೊಂಡಿದ್ದ. ಅವನು ಮಧು ಬಗ್ಗೆ ಅವರ ಮನೆಯವರ ಹತ್ರ ವಿಚಾರಿಸಿರ್ಲಿಲ್ಲ. ಆದ್ರೆ ಮಧು ತಮ್ಮನಿಗೆ ಮಹಾಂತೇಶನ್ನ ನೋಡಿದ್ಮೇಲೆ ಸುಮ್ಮನಿರೋ ಮನಸ್ಸಾಗ್ಲಿಲ್ಲ. ಅವನ ಹತ್ರ ಕೇಳಿದ್ರೆ ಖಂಡಿತ ಮಧು ಎಲ್ಲಿದ್ದಾನೆ ಗೊತ್ತಾಗುತ್ತೆ ಅಂದ್ಕೊಳ್ತಾ ಇದ್ದವನಿಗೆ ಅದ್ಯಾರೋ ಮಹಾಂತೇಶ ನಿಮ್ಮಣ್ಣನಿಗೆ ಒಂದಿಷ್ಟು ದುಡ್ಡು ಕೊಡೋದಿತ್ತು, ಕೇಳ್ ನೋಡು ಅಂದಿದ್ದಾರೆ. ನಮಗೆ ಯಾವುದೇ ಮಾಹಿತಿ ಇರಲಿಲ್ಲ ಸರ್, ಈ ಥರ ಆಗಿದೆ ಅಂತ. ನಾವು ಅವನ ಮನೆಗೆ ಫಂಕ್ಷನ್ ಆದರೆ ನಾವು ಹೋಗೋದು, ಅವ್ನು ಬರೋದು, ಅವ್ನ ಮನೆಗೆ ಬರ್ತಾ ಇಲ್ಲ. ನಾನು ಹೊರಗಡೆ ಸಿಕ್ಕಿದ್ರೆ ನಮ್ಮ ಅಣ್ಣ ಫ್ರೆಂಡ್ ಅಂತಲೇ ಪರಿಚಯ ಮಾಡ್ತಿದ್ದೆ, ಎಲ್ಲರೂ ಪರಿಚಯ ಇತ್ತು. ಆದರೆ ನಮಗೆ ಅವನಿಗೂ ನಮಗೂ ಏನಿರಲಿಲ್ಲ. ನಮ್ಮ ಅಣ್ಣನೂ ಅವನ ಜೊತೆ ಚೆನ್ನಾಗಿ ಮಾತಾಡ್ತಾನೆ ಎಲ್ಲ ಇದ್ರು ಸರ್. ಅವನು 19ನೇ ತಾರೀಕಿಗೆ ಹೋಗಿ ಮಿಸ್ ಆದ. ಅದಕ್ಕೂ ಮುಂಚೆ ನಾವು ಅವನ ಹತ್ರ ಹೋಗಿ ಇವ್ರ ಫ್ರೆಂಡ್ಸ್ ಎಲ್ಲ ಕೇಳಿ ಅವರೆಲ್ಲ ಹೇಳಿದ್ದೇನು ಮಹಾಂತೇಶ್ಗೆ ಅವನಿಗೆ ದುಡ್ಡು ಬೇಕು, ಅವನು ದುಡ್ಡು ಕೊಡಬೇಕಿತ್ತಂತ 2 ವರ್ಷದಿಂದ ಕೆಲಸ ಮಾಡಿದ್ದೀನಿ, 1 ರೂಪಾಯಿ ಇಸ್ಕೊಂಡಿಲ್ಲ. ಅವ್ನು ದುಡ್ಡು ಕೊಡಬೇಕು, ನನಗೆ ಕೇಳ್ತೀನಿ ಅಂತ ಕೇಳಿದ. ಅವನು ಸ್ವಲ್ಪ ದುಡ್ಡು ಕೊಟ್ಟಿದ್ದ, ಕೊಡ್ತೀನಿ ಅಂತ ಹೇಳಿದ. ಕೊಡ್ತಾ ಇರಲಿಲ್ಲ ಅಂತ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದಾನೆ. ಇವರು ನಮಗೆ ಹಿಂಗಂದ್ರು. ನಾನು ಏನಣ್ಣ ಹಿಂಗಂತಲ್ಲಣ್ಣ ಅಂತ ಮಹಾಂತೇಶ್ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ. ಹೀಗೆ ನೆಪ ಇಟ್ಕೊಂಡು ಆ ದೊಡ್ಡ ಮನುಷ್ಯನ್ನ ಮೀಟ್ ಮಾಡಿದವನು ಮಧು ಬಗ್ಗೆ ವಿಚಾರಿಸಿದ್ದ. ಆಗ ಅವನು ಮಧು ಮಿಸ್ ಆಗಿದ್ದಾನ, ನನಗೆ ಗೊತ್ತೇ ಇಲ್ವಲ್ಲ, ತುಂಬಾ ದಿನಗಳಿಂದ ನನಗೂ ಸಿಕ್ಕಿರ್ಲಿಲ್ಲ ಅಂತ ವಿಚಿತ್ರವಾಗಿ ಮಾತಾಡಿದ್ದ. ಆಗ್ಲೇ ಈ ಮಹಾಂತೇಶನ ಮೇಲೆ ಅನುಮಾನ ಹುಟ್ಟಿಕೊಂಡಿತ್ತು. ನಾನು ಸಿಕ್ಕೇ ಇಲ್ಲ, 3 ತಿಂಗಳಾಯ್ತು ಸಿಕ್ಕೇ ಇಲ್ಲ, ಹಂಗೆ ಹೀಗೆ ಅಂತ ಹೇಳಿದ್ರು. ಆ ಅನುಮಾನದ ಮೇಲೆಗೆ ಅವನ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಾವು ಕಂಪ್ಲೇಂಟ್ ಬರೆದು ಇವನ ಮೇಲೆ ಅನುಮಾನ ಇದೆ, ಬಹಳ ಅನುಮಾನಾಸ್ಪದವಾಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಎನ್ಕ್ವೈರಿ ಮಾಡಿ ಅಂತ. ಆವತ್ತೇ ಪೊಲೀಸರು ಪ್ರಕರಣವನ್ನ ಸೀರಿಯಸ್ ಆಗಿ ತಗೊಂಡು ಸ್ಪೆಷಲ್ ಟೀಮ್ ಮಾಡಿ ತನಿಖೆಗೆ ಬಿಟ್ರು. ಇತ್ತೀಚೆಗೆ 11ನೇ ತಾರೀಕಿಗೆ 11ನೇ ಜುಲೈಗೆ ಅವರು ಒಬ್ಬ ಭಾಳ ಕ್ಲೋಸ್ ಆಗಿರೋ ಸ್ನೇಹಿತರು ಮಹಾಂತೇಶ್ ಅಂಥೇಳಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಸಸ್ಪಿಷನ್ ಇದೆ ಅಂಥೇಳಿ ಅವರು ತಂದೆ ಬಂದು ಇನ್ನೊಂದು ಕಂಪ್ಲೇಂಟ್ ಕೊಡ್ತಾರಂತೆ. ಅವರೇ ಕರ್ಕೊಂಡು ಹೋಗಿ, ನಮಗೆ ಮಾಹಿತಿ ಬಂದಿದೆ, ಅವರೇ ಕರ್ಕೊಂಡು ಹೋಗಿ ಏನಾದರೂ ಮಾಡಿದ್ದಾರೆ, ಅವ್ರದ್ದು ಚಲನವಲನ ನೋಡಿದರೆ ನಮಗೆ ಭಾಳ ಸಂಶಯ ಇದೆ ಅಂಥೇಳಿ ಅವರ ಅಗೇನ್ಸ್ಟ್ ಒಂದು ಕೇಸ್ ಅವ್ರು ಕೊಡ್ತಾರೆ. ಹೊಸದಾಗಿ ಒಂದು ಕಲಮಲ್ಲಿ ಹೊಸದಾಗಿ ಕ್ರೈಮ್ ನಂಬರಲ್ಲಿ ಇನ್ನೊಂದು ಕೇಸ್ ದಾಖಲೆ ಮಾಡಿಕೊಂಡು ತನಿಖೆ ತಂಡ ಒಂದು ರಚಿಸಿ ಅವ್ರ ಬಗ್ಗೆ ನಾವು ಅದೆಲ್ಲ ಶೋಧನೆ ಶುರು ಮಾಡ್ತೀವಿ. ಮೈಸೂರಲ್ಲೇ ಇದ್ದ ಮಹಾಂತೇಶನ್ನ ಕಸ್ಟಡಿಗೆ ತಗೊಂಡು ಬೆಂಡೆತ್ತ ಇದ್ದ ಹಾಗೆ ಅವನೇ ತನ್ನ ಸ್ವಿಫ್ಟ್ ಕಾರಲ್ಲಿ ಕರ್ಕೊಂಡು ಹೋಗಿ ಪಾಂಡವಪುರ ರೈಲ್ವೆ ಕ್ರಾಸಿಂಗ್ ಹತ್ರ ಮರ್ಡರ್ ಮಾಡಿದ್ದಾಗಿ ಒಪ್ಪಿಕೊಂಡ. ಆ ಟೈಮಲ್ಲಿ ಈ ಮಹಾಂತೇಶನಿಗೆ ಸಾಥ್ ಕೊಟ್ಟವನು ಆತನ ಬಾಲ್ಯದ ಗೆಳೆಯ ಶರಣಪ್ಪ. ಅವ್ರ ಬಗ್ಗೆನೂ ಕೂಡ ಇನ್ನೊಂದು ತಂಡ ನಾವು ರಚನೆ ಮಾಡಿ, ಅವರು ಗದಗ ಜಿಲ್ಲೆಯಲ್ಲಿ ಇವರು ಆರೋಪಿ ಮಹಾಂತೇಶ್ ಯಾರಿದ್ದಾರೆ ಅವರು ಮೂಲತಃ ಗದಗ ಜಿಲ್ಲೆಯವರ ನಿವಾಸಿ, ಶಿರಟ್ಟಿ ತಾಲೂಕ. ಅಲ್ಲಿಗೆ ಒಬ್ಬ ಬಾಲ್ಯಕಾಲದ ಸ್ನೇಹಿತರು ಅವರಿಗೆ ಈ ವಿಷಯ ಅಂತ ತಿಳಿಸ್ತಾರೆ. ಅವರಿಗೆ ವಿಷಯ ತಿಳಿಸಿ ಅವರಿಗೆ ಇಲ್ಲಿ ಮೈಸೂರಿಗೆ ಕರೀತಾರೆ. ಅವ್ರ ಹೆಸರು ಈಗಾಗಲೇ ಅವ್ರಿಗೂ ನಾವು ಅರೆಸ್ಟ್ ಮಾಡಿದ್ದೀವಿ. ನಮ್ಮ ತಂಡ ಹೋಗಿ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಅವರು ಹಾವೇರಿ ಬಸ್ ನಿಲ್ದಾಣದ ಹತ್ತಿರ ಸಿಕ್ಕಿದ್ರಂತೆ. ಅವರು 2ನೇ ಆರೋಪಿ, ಅವ್ರದ್ದು ಹೆಸರು ಶರಣಪ್ಪ ಭೀಮಪ್ಪ ಪೂಜಾರ್, 28 ವರ್ಷ, ಸನ್ ಆಫ್ ಭೀಮಪ್ಪ ಪೂಜಾರ್. ಇವರು ಹೊಳೆ ಇಟ್ಟಿಗೆ ಗ್ರಾಮಸ್ಥರು, ಶಿರಟ್ಟಿ ತಾಲೂಕು, ಗದಗ ಜಿಲ್ಲೆ. ಸೊ ಇವ್ರ ಜೊತೆಗೆ ಸೇರಿ ಅವ್ರ ರಿಕ್ವೆಸ್ಟ್ ಮೇರೆಗೆ ಇಲ್ಲಿ ಬರ್ತಾರೆ. ನಂತರ ಅದೇ ಸ್ವಿಫ್ಟ್ ಕಾರಲ್ಲೇ ಹೆಣನಿಟ್ಕೊಂಡು ಮೈಸೂರಿಂದ ಮಂಡ್ಯದ ಬೆಳ್ಳೂರು ಕಡೆಗೆ ಹೋಗಿ ಅಲ್ಲಿನ ಹೇಮಾವತಿ ನಾಲೆಯಲ್ಲಿ ಹೆಣ ಹಾಕಿದ್ರು. ಅದು ಅಲ್ಲಿಯ ಪೊಲೀಸರಿಗೆ ಅರೆಬರೆ ಕೊಳೆತ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಬಾಡಿ ಎಲ್ಲಿ ಇದೆ ಅಂತ ಅವನಿಗೆ ಕೇಳಿಬಿಟ್ಟು ಮಂಡ್ಯ ಜಿಲ್ಲೆಯಲ್ಲಿ ಪಾಂಡವಪುರ ಹತ್ತಿರ ಒಂದು ಈ ಕೃತ್ಯ ಮಾಡಿ ಬಾಡಿಯಲ್ಲಿ ಬಿಸಾಕಿ ಅದೇ ದಿನ ಅಂದರೆ 19 ಮೇ ಅದೇ ಡೇಟ್ಗೆ ಅವರು ನಾವು ಮಾಡಿದ್ದೀವಿ ಅಂಥೇಳಿ ಅವರು ಒಂದು ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಮೇರೆಗೆ ನಮ್ಮ ತಂಡ ಮಂಡ್ಯ ಜಿಲ್ಲೆಗೆ ಆ ಸ್ಪಾಟ್ಗೆ ಇವರು ಕರ್ಕೊಂಡು ಹೋಗಿ ಭೇಟಿ ಮಾಡಿದಾಗ ಅಲ್ಲಿ ಯಾವುದು ಬಾಡಿ ಸಿಗಲ್ಲ. ಆದರೆ ಒಂದು ಸ್ವಲ್ಪ ಏನಾದರೂ ಅದರಲ್ಲಿ ಆಗಿರೋದು ಅಂತ ಕೃತ್ಯಕ್ಕೆ ಬಾಡಿ ಆಗಿರೋದು ಅಂತ ಒಂದು ಸ್ವಲ್ಪ ಸುಳಿವು ಸಿಗುತ್ತೆ.
ಲೋಕಲ್ ಪೊಲೀಸ್ ಸ್ಟೇಷನ್ ಅವರು ಕಾಂಟ್ಯಾಕ್ಟ್ ಮಾಡಿದಾಗ ಅವರು 22ನೇ ತಾರೀಕಿಗೆ ಒಂದು ಬಾಡಿ ಸಿಕ್ಕಿದೆ ಅಂಥೇಳಿ, ಅನ್ಐಡೆಂಟಿಫೈಡ್ ಬಾಡಿ ಅಂತ ಸಿಕ್ಕಿದೆ, UDR ಪ್ರಕರಣ ಅವರು 22ನೇ ತಾರೀಕಿಗೆ ದಾಖಲು ಮಾಡಿರೋದು ಅಂಥೇಳಿ ಅದು ಖಚಿತಪಡಿಸ್ತಾರೆ. ಅದರಲ್ಲಿ ಅವರು ಅಲ್ಲಿ ಅನ್ಐಡೆಂಟಿಫೈಡ್ ಆಗಿ ಆ ಕೇಸು ಅವರ ಹತ್ತಿರ ತನಿಖೆಯಲ್ಲಿ ಪೆಂಡಿಂಗ್ ಇತ್ತು. ಅವರು ಆ ಕೇಸನ್ನ ಪೆಂಡಿಂಗ್ ಇಡದೆ ತನಿಖೆ ಶುರು ಮಾಡಿಬಿಟ್ಟಿದ್ರೆ ಯಾವತ್ತೋ ಮಧು ಸಾವಿನ ಸತ್ಯ ಹೊರಬಂದಿರೋದು. ಯಾಕಂದ್ರೆ ಅಲ್ಲಿ ಮೃತಪಟ್ಟವನು ಮಧುನೇ ಅನ್ನೋದಕ್ಕೆ ಕೆಲ ಸಾಕ್ಷಿಗಳು ಸಿಕ್ಕಿದ್ವು. ಈ 2 ಕೇಸ್ಗೆ ನಾವು ಕನೆಕ್ಟ್ ಮಾಡಿ ಐಡೆಂಟಿಫಿಕೇಶನ್ ಸಂಬಂಧಪಟ್ಟು ಅದು ಬಟ್ಟೆ ಮತ್ತು ಒಂದು ಕೈಯಲ್ಲಿ ಗುರುತಿನ ಒಂದು ಬೆಳವಣಿಗೆ ಇತ್ತು. ಅದಕ್ಕೂ ಎಲ್ಲ ನೋಡಿದರೆ ಅವರು ಫೋಟೋಸ್ ನೋಡಿ ಅವರು ಫ್ಯಾಮಿಲಿ, ಅವರು ತಂದೆ ನಮ್ಮದೇ ಮಗ ಇದ್ದಾರೆ ಅಂಥೇಳಿ ಅವರು ಖಚಿತಪಡಿಸ್ತಾರೆ. ಅಷ್ಟಾದ ಮೇಲೆ ಎದ್ದಿದ್ದು ಮಧು ಯಾಕೆ ಮರ್ಡರ್ ಆದ ಅನ್ನೋ ಪ್ರಶ್ನೆ. ಪ್ರಾಥಮಿಕ ತನಿಖೆಯಲ್ಲಿ ಮಹಾಂತೇಶ ಮಧುಗೆ ಒಂದಿಷ್ಟು ದುಡ್ಡು ಕೊಡಬೇಕಿತ್ತು. ಆ ಬಗ್ಗೆ ಮಧು ಕೇಳಿದ್ರಿಂದ ಮಹಾಂತೇಶ ಅವನ ಕಥೆ ಮುಗಿಸ್ಬಿಟ್ಟ ಅಂತ ಹೇಳಲಾಗ್ತಾ ಇತ್ತು. ಬಂದಿರೋದು ಮಾಹಿತಿ ಪ್ರಕಾರ ಇದುವರೆಗೆ ಇವರಿಂದ ಮಹಾಂತೇಶ್ ಅವರು ಒಂದು ಸ್ವಲ್ಪ ಶ್ರೀಮಂತ ಆಗಿದ್ದಾರೆ, ಬಹಳ ಒಳ್ಳೆ ಅವ್ರ ಹತ್ತಿರ ಬಿಸ್ನೆಸ್ ಇಂದ ಸಂಪಾದನೆ ಆಗಿದೆ. ಅವರು ತಂದೆ ಕಡೆಯಿಂದನೂ ಕೂಡ ಸಾಕಷ್ಟು ಬಿಸ್ನೆಸ್ ಅಲ್ಲಿ ಅವರಿಗೆ ಲಾಭ ಬಂದಿದೆ. ಅದೇನ್ ಲಾಭ ತಗೊಂಡ್ರು ಮಹಾಂತೇಶ ಮಧು ಹತ್ರ ದೊಡ್ಡ ಪ್ರಮಾಣದ ಸಾಲ ಮಾಡ್ಕೊಂಡಿರೋ ಚಾನ್ಸ್ ಕಡಿಮೆ. ಅಷ್ಟಕ್ಕೂ ಮಧು ವಾಸವಾಗಿದ್ದದ್ದೇ ಈ ಮಹಾಂತೇಶ ಮಾಡಿಕೊಟ್ಟಿದ್ದ ಮನೆಯಲ್ಲಿ ಅನ್ನೋದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ. ಆದರೆ ಮದನ್ ಕುಮಾರ್ ಕೂಡ ಅವರು ಪೇರೆಂಟ್ಸ್ ಜೊತೆಗೆ ಇರ್ತಿರ್ಲಿಲ್ಲ. ಮದನ್ ಕುಮಾರ್ ಸೆಪರೇಟ್ ಆಗಿನೇ ಇದ್ರು. ಮೊದಲೇ ಬನ್ನಿ ಮಂಟಪ ಹತ್ರ ಒಂದು ರೂಮ್ ಮಾಡಿದ್ರು, ಅದನ್ನು ರೂಮ್ ಇವರೇ ಮಾಡಿಸ್ಕೊಂಡಿದ್ರು, ಮಹಾಂತೇಶ ಮಾಡಿಸ್ಕೊಂಡಿದ್ರು. 2ನೇ ಮನೆ ಮತ್ತೆ ಚೇಂಜ್ ಮಾಡಿ ಈ ಶಿವರಾತ್ರೀಶ್ವರ ನಗರ ಅದರಲ್ಲಿ ಒಂದು ಮನೆಯಲ್ಲಿ ವಾಸ ಮಾಡಿಕೊಂಡು ಅದಕ್ಕೂ ಬಾಡಿಗೆ ಇವರೇ ಕೊಡ್ತಾ ಇದ್ರು. ಸೊ ಫೈನಾನ್ಷಿಯಲ್ ಕಂಪ್ಲೀಟ್ ಇವರೇ ನೋಡ್ಕೊತಾ ಇದ್ರು. ಮಧು ಅವನ ಮನೆಯಲ್ಲಿ ಯಾಕೆ ಇರಲಿಲ್ಲ, ಮಹಾಂತೇಶ ಅವನಿಗೆ ಯಾಕೆ ಬೇರೆ ಮನೆ ಮಾಡಿ ಇಟ್ಟಿದ್ದ, ಅವರಿಬ್ಬರ ನಡುವೆ ಇದ್ದ ಸಂಬಂಧ ಆದ್ರೂ ಎಂಥದ್ದು, ಎಲ್ಲವೂ ವಿಚಿತ್ರವಾಗಿದೆ. ಮಧುನ ಮನೆ ಮಾಡಿ ಇಟ್ಟು ಖರ್ಚು ವೆಚ್ಚ ನೋಡ್ಕೋತಾ ಇದ್ದವನು ಈಗ ಹಣ ಕೊಡಬೇಕು ಅಂತ ಕೊಲೆ ಮಾಡಿದೆ ಅಂದ್ರೆ ನಂಬೋದು ಕಷ್ಟವಾಗುತ್ತೆ. ಅದಕ್ಕೆ ಪೊಲೀಸರು ಇನ್ನೂ ವಿಚಾರಣೆ ನಡೆಸ್ತಾನೇ ಇದ್ದಾರೆ. ಈ ನಡುವೆ ಮಧು ಮತ್ತು ಮಹಾಂತೇಶ ಸ್ನೇಹ ಮುರಿದು ಬಿದ್ದದ್ದು ಹೆಣ್ಣಿನ ವಿಚಾರಕ್ಕೆ ಅನ್ನೋ ಶಂಕೆನೂ ವ್ಯಕ್ತವಾಗಿದೆ. ತನಿಖೆಯಲ್ಲಿ ನಾವು ಸ್ವಲ್ಪ ತಿಳ್ಕೊಂತಾ ಇದ್ದೀವಿ, ಯಾವುದಾದ್ರೂ ಒಂದು ವಿಚಾರ ಇವರಿಗೆ ಏನು ಗಮನಕ್ಕೆ ಇದೆ, ಇವರದು ಏನು ವೀಕ್ನೆಸ್ ಅಂತ ತಿಳ್ಕೊಂಡು ಅದಕ್ಕೆ ನಾವು ಏನಾದರೂ ಬಹಿರಂಗ ಮಾಡ್ತೀವಿ ಅಂತ ಹೇಳಿ ಅದಕ್ಕೂ ಒಂದು ಆ್ಯಂಗಲ್ ಇದೆ. ಅದು ನಮಗೆ ಸರಿಯಾಗಿ ಅದು ಮಾಹಿತಿ ಸಿಕ್ಕಿಲ್ಲ, ಇದು ತನಿಖೆ ಮುಂದುವರೆದಿದೆ. ಅದೂ ಒಂದು ಕಾರಣ, ಸ್ಟ್ರಾಂಗ್ ಕಾರಣ, ಒಂದು ಮೋಟಿವ್ ಆಗಬಹುದು ಅಂತ ನಾವು ತಿಳ್ಕೊಂಡಿದ್ದೀನಿ. ಅದು ಇದೆಲ್ಲ ಕ್ಲಿಯರ್ ಆಗಿ ಇನ್ನು ಪಿಕ್ಚರ್ ಇಮರ್ಜ್ ಆಗಿಲ್ಲ. ಅದು ಕ್ಲಿಯರ್ ಆಗೋ ಮೊದಲೇ ಮಧು ಮನೆಯವರಿಗೆ ಮತ್ತೊಂದು ಯೋಚನೆ ಬಂದಿದೆ. ಮೊದಲೇ ಮಹಾಂತೇಶ ರಾಜಕಾರಣಿಯೊಬ್ಬರ ಸಂಬಂಧಿ ಅಂತ ಹೇಳ್ಕೊತಿದ್ದ. ಈಗ ಅವರೇನಾದ್ರೂ ಇವನ ಬೆನ್ನಿಗೆ ನಿಂತು ಬಚಾವ್ ಮಾಡಿಬಿಟ್ರೆ ಅನ್ನೋ ನೋವು ಮೃತನ ಸಂಬಂಧಿಗಳದ್ದು. ಈಗ ಅಪರಾಧಿಯಾಗಿರೋ ಮಹಾಂತೇಶ್ ಅವರು ತುಂಬಾ ರಾಜಕೀಯ ಪ್ರಭಾವಿತರಾಗಿದ್ದಾರೆ. ಶ್ರೀರಾಮುಲು ಕಡೆಯಿಂದ ಅವ್ರಿಗೆ ರಿಲೇಷನ್ ಅಂತ ಎಲ್ಲ ಇದೆ. ಅವರಿಂದ ಅವ್ರು ಬಚಾವಾಗ ಪ್ರಯತ್ನ ಮಾಡಿದ್ದಾರೆ. ಅದರಿಂದ ನೀವು ಎಲ್ಲರೂ ಸೇರಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಕೇಳ್ತೀವಿ. ಅವರು ಅವ್ರಿಗೆ ಎಲ್ಲ ಸಂಬಂಧಿಕರು ಅಂತಾರೆ. ಅದ್ರ ಬಗ್ಗೆ ಅವರು ಹಣವಂತರಾದ್ರಿಂದ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಜನ ವಾಡಿಕೆ ಮಾತಾಡಲ್ಲ ಸರ್. ಸೊ ಹಾಗಾಗಿ ನಮ್ಮ ಹುಡುಗನಿಗೆ ಹೆಂಗೂ ಹೋಗಿದ್ದಾನೆ, ಅವ್ನಿಗೆ ಅಟ್ಲೀಸ್ಟ್ ನ್ಯಾಯನಾದ್ರು ಸಿಗುತ್ತಾ ಇಲ್ವೋ ಅನ್ನೋದು ನಮಗೆ ಇದಾಗ್ತಾ ಇಲ್ಲ. ಹಾಗಾಗಿ ಪೊಲೀಸ್ನವ್ರ ಮೇಲೆ ನಂಬಿದ್ದೀವಿ ಸರ್, ಅವ್ರು ಮಾಡ್ತಾ ಇದ್ದಾರೆ ಪ್ರಾಮಾಣಿಕವಾಗಿ. ಎಸ್, ಪೊಲೀಸರು ಇಲ್ಲಿ ತನಕ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸರಿಯಾದ ಸಾಕ್ಷಿಗಳನ್ನ ಸೇರಿಸ್ಬಿಟ್ರೆ ಆರೋಪಿಗೆ ಶಿಕ್ಷೆ ಆಗಬಹುದು. ಆದ್ರೆ ಎಲ್ಲವೂ ಕೋರ್ಟಲ್ಲಿ ತೀರ್ಮಾನವಾಗಬೇಕು. ಅಲ್ಲಿ ಲಾಯರ್ಗಳ ವಾದದ ಮೇಲೆ ಎಲ್ಲವೂ ನಿಂತಿರುತ್ತೆ. ಕಾಯಲೇಬೇಕು. ಸ್ನೇಹವನ್ನ ನಂಬಿ ಹೆತ್ತವರಿಂದ ದೂರ ಇದ್ದ ಹುಡುಗನನ್ನ ಸ್ನೇಹಿತನೇ ಹೆಣ ಹಾಕಿದ್ದು ನಿಜಕ್ಕೂ ದುರಂತ. ಈ ಬಗ್ಗೆ ಪೊಲೀಸರು ಇಲ್ಲಿ ತನಕ ಮೆಚ್ಚುವ ರೀತಿಯಲ್ಲಿ ತನಿಖೆ ನಡೆಸಿದ್ದಾರೆ. ಆರೋಪಿ ಅರೆಸ್ಟ್ ಆಗಿದ್ದಾನೆ. ಇನ್ನು ತಕ್ಕ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿ ಸರಿಯಾದ ಶಿಕ್ಷೆ ಆಗೋ ಹಾಗೆ ಮಾಡಬೇಕು. ನ್ಯಾಯಾಲಯ ಆದಷ್ಟು ಬೇಗ ಮೃತನ ಆತ್ಮಕ್ಕೆ ಶಾಂತಿ ಸಿಗೋ ಥರ ಮಾಡ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್ ಬೈ.